ವಿಜಯ್ ರವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ಬ್ಯಾಟ್ ಅನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಆರಂಭಿಕ ಓವರ್ಗಾಗಿ ಮ್ಯಾನ್ ಅನ್ನ ಪರಿಚಯಿಸ್ತಾ ಇದೆ. ರಾಜ್ಯ ಮಟ್ಟದ ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಆಟಗಾರಿಗೆ ಆಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥ ಸಾಕಷ್ಟು ಸಂಸ್ಥೆಗಳು ಆ ಒಂದು BMTC ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಮ್ಯಾನ್ ಪ್ರಸ್ತುತ ಈಗ ಕುವೆಂಪು ವೈಚಾರಿಕತೆ ಪರವಾಗಿ ಆರಂಭಿಕ ಬೌಲರ್ ಆಗಿ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಓಟಗಳಿಗೆ ಮ್ಯಾನ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೀಪರ್ ಒಂದು ನಿಮಿಷ, ಅವ್ರ ಒರಿಜಿನಲ್ ಹೆಸರು ಹೇಳಿ. ಸುಬ್ರಹ್ಮಣ್ಯ ಎಸ್ ಅಂತ ಎರಡನೇ ಚೆಂಡು ಮಿಡ್ ಆಫ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ಮೆಂಡಿಸ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. ಮತ್ತೊಮ್ಮೆ ಮ್ಯಾನ್ ಯಾರ್ಕರ್ಲೆಂಡ್ ಡೆಲಿವರಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ನೇರ ಪ್ರಸಾರವನ್ನು ಬಹಳ ಉತ್ತಮ ರೀತಿಯಲ್ಲಿ ಸೆರೆ ಹಿಡಿತಾ ಇದೆ CR7 ಅಫಿಷಿಯಲ್. ಆಸಿಫ್ ಅಸ್ಗರ್ ಮಾಲೀಕದ ಒಂದು ಸಂಸ್ಥೆ. ಮ್ಯಾನ್ ಎಸ್ ಅಂತ ಚೆಂಡು ರಿವರ್ಸ್ ದಾಖಲಿಸುವ ವಿಫಲ ಯತ್ನ, ಡಾಟ್ ಬಾಲ್ ನ ಸೇರ್ಪಡೆ. ನೇರ ನಿರ್ಣಾಯಕರಾಗಿ ಮದಿ ಫ್ರಮ್ ದಾಸರಳ್ಳಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಕವರ್ಸ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಸ್ಕೋರ್ ಲೆಗ್ ಅಂಪೈರ್ ಆಗಿ ಸುನಿಲ್ ವಾರಣಾಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೂಡ ಇಬ್ಬರಿಗೂ ಕೂಡ ನಮ್ಮ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಮ್ಯಾನ್ 6ನೇ ಬಾರಿ ಮ್ಯಾನ್ ಎಸ್ ಅಂತ ಅಂತಿಮ ಚೆಂಡು ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಬಹುಶಃ ಲೆಗ್ ಬೈ ಮುಖ್ಯವಾಗಿ ಒಂದೋಟದ ಸೂಚನೆ ರವಾನೆ ಆಗ್ತಾ ಇದೆ. ಆರಂಭಿಕ ಓವರ್ ಮುಕ್ತಾದ ಬಳಿಕ 4 ಓಟವನ್ನು ದಾಖಲಿಸ್ತಾ ಇದೆ ಕಲ್ಕೆರೆ ಕಿಂಗ್ಸ್ ತಂಡ. KR ಪುರ ಇತಿಹಾಸದಲ್ಲೇ ದಾಖಲೆ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ GBI ಈಸ್ಟ್ ಪ್ರೀಮಿಯರ್ ಲೀಗ್ ರೂಪದಲ್ಲಿ. GBI ಸೋಷಿಯಲ್ ಆರ್ಗನೈಸೇಷನ್ ಒಂದು ಹೊಸ ದಾಪುಗಾಲನ್ನು ಇಡ್ತಾ ಇದೆ KR ಪುರದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ. ತಾವೆಲ್ಲರೂ ಕೂಡ ದಯವಿಟ್ಟು GBI ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಫೇಸ್ಬುಕ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಇದು ಕೇವಲ KR ಪುರ ಹಾಗೂ ಮಾದೇಪುರ ಕ್ಷೇತ್ರದ ಯುವ ಪೀಳಿಗೆ ಏನು ಡ್ರಗ್ಸ್ ಅಲ್ಲಿ ಅಡಿಕ್ಟ್ ಆಗಿದ್ದಾರೆ, ಮಾದಕ ವ್ಯಸನಿಗಳಿರ್ತಾರೆ, ಅಂತ ವ್ಯಕ್ತಿಗಳನ್ನ ಈ ಒಂದು ಚಟದಿಂದ ದೂರ ಮಾಡುವ ನಿಟ್ಟಿನಲ್ಲಿ ಕ್ರಿಕೆಟ್ ಅನ್ನುವ ಕ್ರೀಡೆಯನ್ನ ಹಮ್ಮಿಕೊಂಡಿದ್ದ GBI ಸೋಷಿಯಲ್ ಆರ್ಗನೈಸೇಷನ್. ರಾಜ ಎಸ್ ಕಾರ್ಕಿಲಿ ಕಿರಣ್ ಗೆಸ್ ಅಂತ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ. ಮತ್ತೊಮ್ಮೆ ರಾಜ 2ನೇ ಬಾರಿ ರಾಜ ಎಸ್ ಅಂತ 2ನೇ ಚೆಂಡು ರಿವರ್ಸ್ ದಾಖಲಿಸುವ ವಿಫಲ ಯತ್ನ. ಈ ಬಾರಿ ಡಾಟ್ ಬಾಲ್ ನ ಸೇರ್ಪಡೆ. ಈಗಾಗಲೇ ಮಿಡ್ ವಿಕೆಟ್ ನಲ್ಲಿ ಬೃಹದಾಕಾರದ LED ಪರದೆ ಕೂಡ ಸಿದ್ಧತೆ ಪಡಿಸಿದ್ದಾರೆ. ಸಂಜೆಯ ಹೊತ್ತಲ್ಲಿ ಎಲ್ಲ ಕ್ರೀಡಾ ಪ್ರೇಕ್ಷಕರು LED ಪರದೆ ಮೇಲೆ ಕೂಡ ಪಂದ್ಯದ ವೀಕ್ಷಣೆ ಮಾಡಬಹುದಾಗಿದೆ. ಬಹಳ ಸುತ್ತಮ ರೀತಿಯ ಹೊಡೆತ, ಮಿಡ್ ವಿಕೆಟ್ ನಡುವೆ ಕ್ಯಾಚ್ ಆಗುವ ಸಾಧ್ಯತೆ, ಸುಲಭ ಸಾಧ್ಯತೆ, ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆರಂಭಿಕ ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ. ಕಿರಣ್ ಬ್ಯಾಕ್ ಟು ದ ಪೆವಿಲಿಯನ್.
ತಂಡದ ಒಟ್ಟು ಮೊತ್ತ 4. ಅಂತಿಮ 3 ಚೆಂಡು 2ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ರಾಜ ಈಗಾಗಲೇ ಆರಂಭಿಕ ಯಶಸ್ಸನ್ನ ಕಿರಣ್ ರವರ ರೂಪದಲ್ಲಿ ಪಡ್ಕೊಂಡ್ರು. ಹೊಸ ದಾಂಡಿಗನ ಎಂಟ್ರಿಯನ್ನ ಕಂಡುಕೊಳ್ತಾ ಇದ್ದಾವೆ. ಅಮಿತ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರುವಂತಹ ಆಟಗಾರ. 4ನೇ ಬಾರಿ ಮತ್ತೊಮ್ಮೆ ರಾಜ. ರಾಜ ಎಸೆದಂತ 4ನೇ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ. ಅಲ್ಲಿ ದಯವಿಟ್ಟು ತೀರ್ಪುಗಾರರ ಜೊತೆ ಚರ್ಚೆನ ಮಾಡಬೇಡಿ. ಎಲ್ಲ ತಂಡಗಳಿಗೆ ಕೂಡ ಸಮಾನ ರೀತಿಯಲ್ಲಿ ತೀರ್ಪುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತೊಮ್ಮೆ ರಾಜ 5ನೇ ಬಾರಿ. ಅಮಿತ್ ಕೇಸ್ ಅಂತ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಕೊನೆಯ ಬಾರಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಎಕ್ಸ್ಟ್ರಾ ಕವರ್ ನಡುವೆ ಕ್ರಮಿಸ್ತಾ ಇದೆ. 1 ಓಟಗಳಿಗೆ ಎಷ್ಟು ಅವಕಾಶ ಮಾಡಿಕೊಟ್ರು. 2 ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. 1+1 ಅನವಶ್ಯಕವಾದಂತಹ ಓವರ್ ಥ್ರೋ ಮುಖ್ಯವಾಗಿ 1 ಓಟ ಹೆಚ್ಚುವರಿಯಾಗಿ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. 2 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. 2 ಓವರ್ ಮುಕ್ತಾದ ಬಳಿಕ 1 ವಿಕೆಟ್ ನಷ್ಟಕ್ಕೆ. ಈಗಾಗಲೇ ಕಿರಣ್ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅಂತಿಮ 24 ಚೆಂಡುಗಳು ಆರಂಭಿಕ ಇನ್ನಿಂಗ್ಸ್ಗಾಗಿ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಅಲ್ಲೂ 2ನೇ ಓವರ್ಗಾಗಿ ಸ್ಟ್ರೈಕರ್ ಅಲ್ಲಿ ಭರತ್. ಬಹಳ ಉತ್ತಮ ರೀತಿಯ ಒಂದು ಗೂಟ ರಕ್ಷಣೆ. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. 1 ಓಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 7ಕ್ಕೆ ತಲುಪ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ. ಲಾಂಗ್ ಆಫ್ ನೋಡುವ ಮ್ಯಾನ್ ಸುರಕ್ಷಿತ ಕ್ಯಾಚ್ ಅನ್ನ ಪಡ್ಕೊಂಡ್ರು. 2ನೇ ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ. ಅಲ್ಲಿಗೆ ಆರಂಭಿಕ ಯಶಸ್ಸು ಕೂಡ ಲಭಿಸ್ತಾ ಇದೆ. 7ಕ್ಕೆ 2 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಕಲ್ಕೆರೆ ಕಿಂಗ್ಸ್. ಹೊಸ ದಾಂಡಿಗ ಸುನಿಲ್ ನ ಎಂಟ್ರಿ ಆಗ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಎರಡನೇ ಬಾರಿ ಅಲ್ಲೂ ಸುನಿಲ್ ಗೆಸಂತ ಚೆಂಡು ಮಿಡ್ ವಿಕೆಟ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಖಾತೆ ಕೂಡ ತೆರವಾಗ್ತಾ ಇದೆ ಒಂಟಿ ಓಟದ ಮುಖ್ಯವಾಗಿ. ತಂಡದ ಒಟ್ಟು ಮೊತ್ತ 8ಕ್ಕೆ ತಲುಪ್ತಾ ಇದೆ. ಅಲ್ಲಿ ದಯವಿಟ್ಟು ಮಿಡ್ ವಿಕೆಟ್ ನಡುವೆ ನಿಂತಿರುವಂತ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅಲ್ಲಿ ದಯವಿಟ್ಟು ಬದಿಗೆ ಸರಿಬೇಕು. ಅಲ್ಲಿ ಮಿಡ್ ವಿಕೆಟ್ ನಲ್ಲಿ ಇರ್ತಕ್ಕಂಥ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಲ್ಪ ಹಿಂಬದಿಗೆ ಸರಿಬೇಕು ದಯವಿಟ್ಟು. ಥ್ಯಾಂಕ್ ಯು. ಕ್ಯಾಮ್ರಾ ಅಲ್ಲಾಡಿಸ್ಬಿಡಿ ಸರ್ ಅಲ್ಲಿ ಪ್ಲೀಸ್. ಹಲೋ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ ನಡುವ ಒಂಟಿ ಓಟಗಳಿಗೆ ಎಷ್ಟು ಅವಕಾಶ ಮಾಡಿಕೊಟ್ರು. ಅಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ನೋಡಿ ಮೈದಾನದ ಒಳಭಾಗದಲ್ಲಿ ತಾವು ಓಡಾಡ್ತಾ ಇದ್ದೀರಿ. ಈಗಾಗಲೇ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ, ದಯವಿಟ್ಟು ಯಾರು ಕೂಡ ಇಲ್ಲಿಂದ ಪ್ರವೇಶವನ್ನ ಕಾಣುವಂತಿಲ್ಲ. ಅಲ್ಲಿ ದೇವಸ್ಥಾನದ ಹತ್ರ ಎಂಟ್ರೆನ್ಸ್ ಇದೆ, ಅಲ್ಲಿಂದ ಪಡ್ಕೊಳ್ಳಿ. ಬಹಳಷ್ಟು ರೀತಿಯ ಸೆತ ಔಟರ್ ಎಡ್ಜ್ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ನಡುವೆ ಒಂಟಿ ಓಟಗಳಿಗೆ ಎಷ್ಟು ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಪಂದ್ಯಾಟ ನಡೀತಾ ಇದೆ. ತಾವು ಪದೇ ಪದೇ ಕಾಲೇಜಿನ ವಿದ್ಯಾರ್ಥಿಗಳು ಮೈದಾನದ ಒಳಭಾಗದಿಂದ ಪ್ರವೇಶವನ್ನು ಕಾಣಬೇಡಿ. ಆಟಗಾರರಿಗೆ
ಅನಾನುಕೂಲ ಆಗುತ್ತೆ. ದಯವಿಟ್ಟು ಸಹಕಾರವನ್ನು ಕೊಡಿ. ಕೊನೆಯ ಬಾರಿ ಮತ್ತೊಮ್ಮೆ ಅಲ್ಲೂ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮತ್ತೊಮ್ಮೆ ಕವರ್ಸ್ ಹಾಗೂ ಎಕ್ಸ್ಟ್ರಾ ಕವರ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 3 ಓವರ್ ಮುಕ್ತಾಯದ ಬಳಿಕ 12 ಓಟವನ್ನು ಕಲ್ಕೆರೆ ಕಿಂಗ್ಸ್ ದಾಖಲಿಸ್ತಾ ಇದೆ. 2 ವಿಕೆಟ್ ಆಘಾತದ ಬಳಿಕವಾಗಿ. ಅದೇ ರೀತಿ GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಏನು ಈಗಾಗಲೇ ವ್ಯವಸ್ಥಿತವಾದಂಥ ಶ್ರೀಮಂತ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ಯಾರಾದರೂ ಕಾಲೇಜಿನ ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಮೆಂಬರ್ ಆಗಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ರೆ ವಾಲಂಟಿಯರ್ ಆಗಿ ದಯವಿಟ್ಟು ಬಂದು ನಮ್ಮ ಸ್ಟೇಜ್ ಬಳಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ವಿಶೇಷವಾಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬಂದು GBA ಸೋಷಿಯಲ್ ಆರ್ಗನೈಸೇಷನ್ಸ್ ಸಂಸ್ಥೆಗೆ ಜೊತೆಗೂಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೆಂಡೇಸ್ ಕಾರ್ಕೆಯಲ್ಲಿ ಲೆಗ್ ಬ್ರೇಕ್ ಡೆಲಿವರಿ ಡಾಟ್ ಬಾಲ್ನ ಸೇರ್ಪಡೆ. ಮೆಂಡೇಸ್ ಅಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸ್ಕೋರ್ ಲೈನ್ ನಡುವ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಮೆಂಡೇಸ್. ತಂಡದ ಒಟ್ಟು ಮೊತ್ತ 13ಕ್ಕೆ ತಲುಪ್ತಾ ಇದೆ. 3ನೇ ಬಾರಿ ಮೆಂಡೇಸ್ ಟು ಅಮಿತ್. ಸುಂದರತೆ ಚೆಂಡು ಮತ್ತೊಮ್ಮೆ ಲೆಗ್ ಬ್ರೇಕ್ ಡೆಲಿವರಿ, ಗತಿ ಪರಿವರ್ತನೆ ಚೆಂಡು. ಓಟಗಳಿಗೆ ಅವಕಾಶವನ್ನು ಮೆಂಡೀಸ್ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. GBA ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆಗೆ ಸೇರ ಬಯಸುವ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮೆಂಬರ್ ಆಗ್ಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಕಾಮೆಂಟ್ರಿ ಬಾಕ್ಸ್ ಬಳಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದೆ. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 14, 2 ವಿಕೆಟ್ ನಷ್ಟಕ್ಕೆ. 4ನೇ ಬಾರಿ ಅಂತ ಚೆಂಡು ಬೀಸುವ ಪ್ರಯತ್ನ. ಡಾಟ್ ಬಾಲ್ನ ಸೇರ್ಪಡೆ. ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಓಟಗಳಿಗೆ ಇಲ್ಲಿ ಮೆಂಡೀಸ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಾಕಷ್ಟು ಚೆಂಡಿಗೆ ತಿರುವಿಕೆಯನ್ನು ನೀಡ್ತಾ ಇದ್ದಾರೆ ಮೆಂಡೀಸ್. 5ನೇ ಬಾರಿ ಬಹಳಷ್ಟು ರೀತಿಯ ಹೊಡೆತ. ಲಾಂಗನ್ ಬಿರುಸಿನ ಸಿಕ್ಸರ್ ಅನ್ನ ಲಾಂಗನ್ ನಡುವ ಅಮಿತ್ ದಾಖಲಿಸಿದ್ರು. 6 ಓಟದ ಸೇರ್ಪಡೆ. ಸಿಡಿಲಬ್ಬರದ ಸ್ಫೋಟಕ ಸಿಕ್ಸರ್. ಈಗ CR7 ಅಫಿಷಿಯಲ್ಸ್ ಮುಖ್ಯವಾಗಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ತಾವು ರೀಪ್ಲೇ ನೋಡಬಹುದು. ಮುಂಬೈಯ ಕ್ಯಾಮ್ರಾಮನ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಒಂದು ಸಿಕ್ಸರ್ ಅನ್ನ ಸೆರೆ ಹಿಡಿತಾ ಇದ್ದಾರೆ. ಮೆಂಡೇಸ್ ಅಂತಿಮ ಚೆಂಡು ಎಕ್ಸ್ಟ್ರಾ ಕವರ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. 4 ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ 21, 2 ವಿಕೆಟ್ ನಷ್ಟಕ್ಕೆ. ನಿನ್ನೆದಿಂದಲೂ ಕೂಡ CR7 ಅಫಿಷಿಯಲ್ ಆಸಿಫ್ ಅಸ್ಗರ್ ಮಾಲಿಕದೊಂದು ಸಂಸ್ಥೆ ಯಶಸ್ವಿಯಾಗಿ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ತಾವು ಇರುವ ಜಾಗದಲ್ಲೇ KR ಪುರದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುವ ಎಲ್ಲ ಪಂದ್ಯಾಟದ ದೃಶ್ಯಾವಳಿಯನ್ನು ಗಮನಿಸಬಹುದಾಗಿದೆ. ಯೂಟ್ಯೂಬ್ನಲ್ಲಿ ಹೋಗಿ ತಾವು CR7 ಅಫಿಷಿಯಲ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಪಂದ್ಯಾಟದ ವೀಕ್ಷಣೆ ಮಾಡಬಹುದಾಗಿದೆ. ತಂಡದ ಒಟ್ಟು ಮೊತ್ತ 21, 4 ಓವರ್ ಮುಕ್ತಾಯದ ಬಳಿಕ ಮತ್ತೊಮ್ಮೆ ಮ್ಯಾನ್ ಅನ್ನ ಪರಿಚಯಿಸ್ತಾ ಇದೆ ಕುವೆಂಪು ವೈಚಾರಿಕತೆ. ತೀರಾ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಬೀಸುವ ಪ್ರಯತ್ನ. ಡಾಟ್ ಬಾಲ್ನ ಸೇರ್ಪಡೆ. ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ನಡೆಯುವಂತಹ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಬಹಳಷ್ಟು ವಿಸ್ತರಣೆ ಮಾಡಿರ್ತಕ್ಕಂಥ ರಾಜ್ಯದ ಮತ್ತೋರ್ವ ಶ್ರೇಷ್ಠ ಆಟಗಾರ ಮ್ಯಾನ್ ಎಸ್ಕಾರಿಕೆಯಲ್ಲಿ ಡಾಟ್ ಬಾಲ್ನ ಸೇರ್ಪಡೆ. ಅಲ್ಲಿ ದಯವಿಟ್ಟು ಕಾಲೇಜಿನ ವಿದ್ಯಾರ್ಥಿಗಳು
ಅಲ್ಲಿ ದೇವಸ್ಥಾನದ ಹತ್ರ ಎಂಟ್ರೆನ್ಸ್ ಇದೆ, ಅಲ್ಲಿ ಓಡಾಡಿ ಪ್ಲೀಸ್. ಈಗ ಬೇಗ ಮತ್ತೊಮ್ಮೆ ಮ್ಯಾನ್ ಬಹಳ ಸುತ್ತಮ ರೀತಿಯ ಹೊಡೆತ, ಲಾಂಗ್ ಆನ್ ಸೀಮಾ ರೇಖೆ ಅಂಚಿನತ್ತ ಮ್ಯಾನ್ಗೆ ಈಗ ಆರಂಭಿಕ ಯಶಸ್ಸು ಲಭಿಸ್ತಾ ಇದೆ. ಬಹಳ ಸುತ್ತಮ ರೀತಿಯ ಒಂದು ಎಸ್ಕಾರಿಕೆಯನ್ನು ಮ್ಯಾನ್ ತೋರ್ಪಡಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 21ಕ್ಕೆ ಈಗಾಗಲೇ 3 ಪ್ರಮುಖ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ ಕಲ್ಕೆರೆ ಕಿಂಗ್ಸ್. 9 ಚೆಂಡುಗಳ ಮುಂದೆ ಕೇವಲ 4 ಓಟವನ್ನು ಬಿಟ್ಕೊಟ್ಟು ಸುಬ್ರಹ್ಮಣಿ ಅಲಿಯಾಸ್ ಮ್ಯಾನ್ 1 ಪ್ರಮುಖ ವಿಕೆಟ್ ಅನ್ನ ಪಡ್ಕೊಳ್ತಾ ಇರುವಂತಹ ಆಟಗಾರ. ರಾಜ್ಯಾದ್ಯಂತ ಸಂಚರಿಸಿ ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥ ಇದೇ ಭಾಗದ ಇದೇ ಪರಿಸರದ ಮತ್ತೋರ್ವ ಶ್ರೇಷ್ಠ ಆಟಗಾರ ಮ್ಯಾನ್ ಪ್ರಸ್ತುತ BMTCಯಲ್ಲಿ ನಿರ್ವಾಹಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರಿಗೆ ಆಡ್ಲಿಕ್ಕೆ ಅವಕಾಶವನ್ನ ಸಾಕಷ್ಟು ಕಡೆ ಮಾಡಿಕೊಡ್ತಾರಂತ ಸಂಸ್ಥೆಗಳಲ್ಲಿ ತನ್ನದಂತ ಹೆಸರನ್ನು ಮಾಡಿರ್ತಕ್ಕಂಥ BMTC ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರೋ ಮ್ಯಾನ್ ಈಗ ಪ್ರಸ್ತುತ GBA ಈಸ್ಟ್ ಪ್ರೀಮಿಯರ್ ಲೀಗ್ ಅಲ್ಲಿ ಪಂದ್ಯಾಟ ಆಡ್ತಾ ಇದ್ದಾರೆ. ಕುವೆಂಪು ವೈಚಾರಿಕತೆ ತಂಡದ ಪರವಾಗಿ ಔಟರ್ ಅರ್ಜ್ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ನಡುವೆ 1 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 22. ಐದನೇ ಬಾರಿ ಮ್ಯಾನ್ ಎಸೆದ 5ರ ಚೆಂಡು ತನ್ಮೂಲಕವಾಗಿ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಲಾಂಗ್ ಆಫ್ ನಡುವೆ 2 ಓಟದ ಪೂರೈಕೆ ಆಗ್ತಾ ಇದೆ. ಸುನಿಲ್ ದಾಂಡಿನ ಮುಖ್ಯವಾಗಿ 2 ಓಟದ ಪೂರೈಕೆ ಆಗ್ತಾ ಇದೆ. ಮತ್ತೊಮ್ಮೆ ಮ್ಯಾನ್ ಕೊನೆಯ ಬಾರಿ ಮ್ಯಾನ್ ಎಸೆದ ಅಂತಿಮ ಚೆಂಡು 2ನೇ ಯಶಸ್ಸು ಮ್ಯಾನ್ಗೆ ಲಭಿಸ್ತಾ ಇದೆ. ಕೇವಲ ಮ್ಯಾನ್ 3 ಓಟವನ್ನ ಬಿಟ್ಕೊಡ್ತಾ ಇದ್ದಾರೆ. ಈ ಓವರ್ನಲ್ಲಿ 2 ಪ್ರಮುಖ ವಿಕೆಟ್ ಅನ್ನ ಪಡ್ಕೊಂಡ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಜಾಣ್ಮೆ ಎಸ್ಕಾರಿಕೆಯನ್ನು ಮ್ಯಾನ್ ತೋರ್ಪಡಿಸ್ತಾ ಇದ್ದಾರೆ. 2 ಪ್ರಮುಖ ವಿಕೆಟ್ ತಮ್ಮ ಖಾತೆಗೆ ಪಡ್ಕೊಂಡ್ರು. 2 ಓವರ್ನಲ್ಲಿ ಮ್ಯಾನ್ 7 ಓಟವನ್ನು ಬಿಟ್ಕೊಟ್ಟು 2 ಪ್ರಮುಖ ವಿಕೆಟ್ ಅನ್ನ ಪಡ್ಕೊಂಡಿರುವಂತಹ ಆಟಗಾರ. ತಂಡದ ಒಟ್ಟು ಮೊತ್ತ 5 ಓವರ್ ಮುಕ್ತಾದ ಬಳಿಕ 24 ವಿಕೆಟ್ ನಷ್ಟಕ್ಕೆ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಹೊಸ ದಾಂಡಿಗ ಹರ್ಷಿತ್ ರಾಜೇಶ್ ಅಂತ ಚೆಂಡು ಈ ಬಾರಿ ಸ್ಕ್ವೇರ್ ಲಾಗ್ ನಡುವ ಬಿರುಸಿನ ಸಿಕ್ಸರ್ ದಾಖಲಾತಿನ ಕಂಡುಕೊಳ್ತಾ ಇದೆ. ಬಿಗ್ 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 ಸಿಕ್ಸರ್ ಆರೋಟದ ಸೇರ್ಪಡ. ಓಟದ ಬರವನ್ನ ಕಾಣ್ತಾ ಇರ್ತಕ್ಕಂಥ ಕಲ್ಕೆರೆ ಕಿಂಗ್ಸ್ಗೆ ಪ್ರವೀಣ್ ಸತೀಶ್ ಬಿರುಸಿನ ಸಿಕ್ಸರ್ ಅನ್ನ ಸ್ಕ್ವೇರ್ ಲಾಗ್ ನಡುವೆ ದಾಖಲಿಸಿದ್ರು. ಆ ರೋಟದ ಸೇರ್ಪಡೊಂದಿಗೆ ತಂಡದ ಒಟ್ಟು ಮೊತ್ತ 30ಕ್ಕೆ ತಲುಪ್ತಾ ಇದೆ. ನಾಳೆ ದಿನ ಚಾಂಪಿಯನ್ಸ್ ಪಟ್ಟ ಅಲಂಕರಿಸುವ ತಂಡಕ್ಕೆ ಬೃಹತ್ ಮೊತ್ತ 3 ಲಕ್ಷ ನಗದನ್ನು ನೀಡಿ ಗೌರವಿಸುತ್ತಿದೆ GBA ಸೋಷಿಯಲ್ ಆರ್ಗನೈಸೇಷನ್. 2ನೇ ಬಾರಿ ಮತ್ತೊಮ್ಮೆ ರಾಜ ಪ್ರವೀಣ್ಗೆ ಅಂತ ಚೆಂಡು ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಇಲ್ಲಿ ಅದೃಷ್ಟ ಪ್ರವೀಣ್ ಸತೀಶ್ಗೆ ಕೈ ಹಿಡಿತಾ ಇದೆ. ಬಹುಶಃ ಇಲ್ಲಿ ಅಂಪೈರ್ ಔಟ್ ಕೊಡದೇ ಇದ್ರು ಕೂಡ ಬಹುಶಃ ಇಲ್ಲಿ ನೋ ಬಾಲ್ ಇತ್ತು. ಪ್ರವೀಣ್ ಸತೀಶ್ ಔಟ್ ಕೊಡುವ ಮೊದಲ ನಿರ್ಗಮಿಸಿ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದಿದ್ರು. ಆದ್ರೆ ಅವರಿಗೆ ತಿಳಿದಿರಲಿಲ್ಲ ನೋ ಬಾಲ್ ಅಂತ ಗೊತ್ತಾದ ಬಳಿಕ ಮತ್ತೆ ವಾಪಸ್ ಆತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಅದೃಷ್ಟ ಈಗ ಪ್ರವೀಣ್ ಸತೀಶ್ ನ ಕೈ ಹಿಡಿತಾ ಇದೆ. ಈಗಾಗಲೇ ಬಿರುಸಿನ ಸಿಕ್ಸರ್ ದಾಖಲಿಸಂತ ಪ್ರವೀಣ್ ಸತೀಶ್ ಅಂತಿಮ ಓವರ್ನಲ್ಲಿ ಅದೆಷ್ಟು ಸಿಕ್ಸರ್ ಬೌಂಡ್ರಿನ ದಾಖಲಿಸ್ತಾರೆ ನೋಡಬೇಕಾಗಿದೆ.
ಫ್ರೀ ಹಿಟ್ನ ಅವಕಾಶ ಇದೆ, ದಯವಿಟ್ಟು ಚರ್ಚೆ ಮಾಡಬೇಡಿ. ಪಂದ್ಯಾಟವನ್ನು ಮುಂದುವರಿಸಿ ಮದಿ ಸೂಚನೆನ ಕೊಡಿಯಲ್ಲಿ ವಿಳಂಬ ಆಗ್ತಾ ಇದೆ. ಇನ್ನೂ ಕೂಡ 9 ಪಂದ್ಯಾಟಗಳು ಈ ಪಂದ್ಯಾಟ ಮುಗಿದ ಬಳಿಕ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೊಮ್ಮೆ ರಾಜ್ಯ ಇಸ್ಕಾರಿಕೆಯಲ್ಲಿ ಫ್ರೀ ಚೆಂಡು, ಪ್ರವೀಣ್ ಸತೀಶ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸ್ಫೋಟಕ 6 ರನ್ನ ಸ್ಕೋರ್ ಆಗಿ ನಡುವೆ ದಾಖಲಿಸಿದ್ರು. ರಾಜ ಎಸ್ ಅಂತ ಫ್ರೀ ಹಿಟ್ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. 1 ಓಟಗಳಿಗಷ್ಟೇ ರಾಜ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 32. ಅಂತಿಮ 4 ಚೆಂಡು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳಿತಾ ಇದೆ. ಅಲ್ಲಿ ದಯವಿಟ್ಟು ಕಾಲೇಜಿನ ವಿದ್ಯಾರ್ಥಿಗಳು, ಅಲ್ಲಿ ದೇವಸ್ಥಾನದ ಹತ್ರ ಎಂಟ್ರೆನ್ಸ್ ಇದೆ, ದಯವಿಟ್ಟು ಅಲ್ಲಿಂದ ಎಂಟ್ರಿ ಪಡೀರಿ. ದಯವಿಟ್ಟು ಸಹಕಾರವನ್ನು ಕೊಡಿ. ಪಂದ್ಯಾಟ ನಡೀತಾ ಇದೆ. ಪದೇ ಪದೇ ತಾವು ಮೈದಾನದ ಒಳಭಾಗದಿಂದ ಪ್ರವೇಶವನ್ನು ಕಾಣಬೇಡಿ. ಶೀಘ್ರಗತಿಯಲ್ಲಿ ಓಡಬೇಕೀಗ. ಮತ್ತೊಮ್ಮೆ ರಾಜ 3ನೇ ಬಾರಿ. ರಾಜ ಎಸ್ ಅಂತ ಯಾರ್ಕರ್ ಲೈನ್ ಡೆಲಿವರಿ, 1 ಓಟದ ಪೂರೈಕೆ ಆಗ್ತಾ ಇದೆ. ಈ ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸಾರೀಸ್, ಶ್ರೀವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್, ಮಾನ್ಸೂನ್ ಪಬ್ಲಿಕ್ ಸ್ಕೂಲ್, ಹಾರ್ಟ್ ಆಫ್ ಸ್ಪೀಕಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಅಕಾಡೆಮಿ, ಅಭಿಯುತ್ ಗ್ರೂಪ್ ನ ಮಾಲೀಕರು ಶ್ವೇತಾ ಭರತ್. ಇವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ರಾಜ ಎಸ್ ಅಂತ ಚೆಂಡು ಬಿರುಸಿನ ಹೊಡೆತ, ಮಿಡ್ ವಿಕೆಟ್ ನಡುವೆ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಪ್ರವೀಣ್ ಸತೀಶ್ ಬ್ಯಾಕ್ ಟು ದ ಪವಿಲಿಯನ್. ಇನ್ನಿಂಗ್ಸ್ ನ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 33. 5 ವಿಕೆಟ್ ಆಘಾತದ ಬಳಿಕವಾಗಿ ಹೊಸ ದಾಂಡಿಗನ ಎಂಟ್ರಿಯನ್ನ ಕಂಡುಕೊಳ್ತಾ ಇದ್ದಾವೆ. ಹೊಸ ದಾಂಡಿಗ ವರುಣ್ನ ಎಂಟ್ರಿ ಆಗ್ತಾ ಇದೆ. ಐದನೇ ಬಾರಿ ರಾಜ. ರಾಜ ಅಂತ 5ನೇ ಚೆಂಡು ಬಿರುಸುನ ಹೊಡೆತ, ಲಾಂಗ ನಡುವ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡ. ಅಲ್ಲಿ ಮುಂದಿನ ಪಂದ್ಯಾಕೂಟ KTR 11 ವರ್ಸಸ್ KV 72. 2 ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಈಗಾಗಲೇ ಮಗಿ ಕಾಯ್ತಾ ಇದ್ದಾರೆ ತಮ್ಮ ಬರುವಿಕೆಗಾಗಿ. KTR 11 ವರ್ಸಸ್ KV 72 ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಕೊನೆಯ ಬಾರಿ ರಾಜ ಎಸೆದ ಅಂತಿಮ ಚೆಂಡು ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸುವಲ್ಲಿ ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 6 ಓವರ್ ಮುಕ್ತಾದ ಬಳಿಕ 37 ಓಟವನ್ನು ಕಲ್ಕೆರೆ ಕಿಂಗ್ಸ್ ದಾಖಲಿಸ್ತಾ ಇದೆ 6 ವಿಕೆಟ್ ನಷ್ಟಕ್ಕೆ. ಇಲ್ಲಿ ಪಂದ್ಯಾಟವನ್ನ ಕುವೆಂಪು ವೈಚಾರಿಕತೆ ಜಯಿಸಬೇಕಾದ್ರೆ 36 ಚೆಂಡಿನಲ್ಲಿ 38 ಓಟವನ್ನು ದಾಖಲಿಸಬೇಕಾಗಿದೆ. 36ಕ್ಕೆ 38. ಅದೇ ರೀತಿ GBI ಸೋಷಿಯಲ್ ಆರ್ಗನೈಸೇಷನ್ಗೆ ಸೇರ ಬಯಸುವ ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಯವಿಟ್ಟು ಮೆಂಬರ್ಶಿಪ್ ಅನ್ನು ಪಡ್ಕೊಳ್ಳಿ. ನಮ್ಮ ಪ್ರಮುಖ ವೇದಿಕೆ ಬಳಿ ತಾವು ಬಂದು ಇಲ್ಲಿ GBI ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖ್ಯಸ್ಥರನ್ನ ಗ್ಲಾಡ್ವಿನ್ ರವರನ್ನ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ KTR 11 ಮತ್ತು KV 72 ಕ್ಯಾಪ್ಟನ್
ಶ್ವೇತಾ ಚಂದ್ರಮೋಹನ್ ರವರು ಸಮಾಜ ಸೇವಕರು ಅವರ ಅಮೃತ ಹಸ್ತ ಮುಖ್ಯವಾಗಿ ಟಾಸ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೆ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. KTR 11 ತಂಡದ ನಾಯಕ ಟಾಸ್ ಅನ್ನು ಜಯಿಸಿದ್ದಾರೆ. ತಮ್ಮ ನಿರ್ಣಯವನ್ನು ಶೀಘ್ರದಲ್ಲಿ ತಿಳಿಪಡಿಸಿ ಮುಂದಿನ ಪಂದ್ಯಾಟಕ್ಕಾಗಿ ಎರಡು ತಂಡಗಳು ಈಗಾಗಲೇ ಸಿದ್ಧತೆಯಲ್ಲಿವೆ. KV 72 ಮತ್ತು KTR 11 ನಡುವೆ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ದಿನದ ಮುಂದಿನ ಪಂದ್ಯಾಕೂಟ ಟಾಸ್ ಅನ್ನು ಈಗಾಗಲೇ KTR 11 ಜಯಿಸಿಕೊಂಡಿದೆ. ತಮ್ಮ ನಿರ್ಣಯವನ್ನು ಶೀಘ್ರಗತಿಯಲ್ಲಿ ತಿಳಿಪಡಿಸಿ 38ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಕುವೆಂಪು ವೈಚಾರಿಕತೆ ಕಾಂತರಾಜು ಮತ್ತು ರಘು ಆರಂಭಿಕ ಸರದಿ ಆಟಗಾರರಾಗಿ ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸುವ ಒಂದು ಲೆಕ್ಕಾಚಾರ ಇದೆ ಕುವೆಂಪು ವೈಚಾರಿಕತೆಗೆ. ಅದೇ ರೀತಿ ಕಲ್ಕೆರೆ ಕಿಂಗ್ಸ್ನ ಬೌಲರ್ಗಳು ಸತತವಾಗಿ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನು ಪಡೆದಿದೆ. ಆದಲ್ಲಿ ಅವ್ರಿಗೂ ಕೂಡ ಗೆಲುವಿನ ಒಂದು ಲೆಕ್ಕಾಚಾರ ಇದೆ. ಅಲ್ಲಿ ಕಲ್ಕೆರೆ ತಂಡದ 12th ಪ್ಲೇಯರ್ ನಮ್ಮ ಕಾಮೆಂಟ್ರಿ ಬಾಕ್ಸ್ ಬಳಿ ಬನ್ನಿ. ಕಲ್ಕೆರೆ ಕಿಂಗ್ಸ್ 12th ಪ್ಲೇಯರ್ ರಘು ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಕಾಂತರಾಜು. 36ಕ್ಕೆ 38. ಅಲ್ಲಿ ದಯವಿಟ್ಟು ಕಾಲೇಜಿನ ವಿದ್ಯಾರ್ಥಿಗಳು ಆದಷ್ಟು ಬೇಗ ತೆರಳಬೇಕು. ಅಲ್ಲಿ ದೇವಸ್ಥಾನದ ಹತ್ರ ಎಂಟ್ರೆನ್ಸ್ ಇದೆ, ಅಲ್ಲಿಂದ ಪಡ್ಕೊಳ್ಳಿ. ಮೈದಾನದ ಒಳಭಾಗದಿಂದ ಯಾರು ಕೂಡ ಪ್ರವೇಶವನ್ನ ಕಾಣುವಂತಿಲ್ಲ. ದಯವಿಟ್ಟು ಸಹಕಾರವನ್ನು ಕೊಡಿ. ಆರಂಭಿಕ ಬೌಲರ್ ಆಗಿ ವಿಕಾಸ್, ಸ್ಟ್ರೈಕರ್ ಅಲ್ಲಿ ರಘುಗೆ ಸಂತ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಆರಂಭಿಕ ಖಾತೆ ಕೂಡ ತೆರವಾಗ್ತಾ ಇದೆ ಒಂಟಿ ಓಟದ ಮುಖ್ಯವಾಗಿ. 35ಕ್ಕೆ 37 ಓಟಗಳು ಬರಬೇಕಾಗಿದೆ. ಕುವೆಂಪು ವೈಚಾರಿಕತೆ ಜಯವನ್ನ ದಾಖಲಿಸುವ ಸಲುವಾಗಿ ಕಾಂತರಾಜು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಟವನ್ನ ಜಯಿಸಿಕೊಡಬಲ್ಲಂತ ಸಾಮರ್ಥ್ಯವುಳ್ಳ ದಾಂಡಿಗ ಕೂಡ ಕಾಂತರಾಜು ಪ್ರಸ್ತುತ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವಿಕಾಸ್ 2ನೇ ಬಾರಿ ವೈಡ್ ಬಾಲ್ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಮತ್ತೊಮ್ಮೆ ವಿಕಾಸ್ 2ನೇ ಬಾರಿ. ಯಾರ್ಕರ್ ಲೇನ್ ಡೆಲಿವರಿ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಇಲ್ಲಿ ಪಂದ್ಯಾಟವನ್ನ ಜಯಿಸಬೇಕಾದ್ರೆ ಕಲ್ಕೆರೆ ಕಿಂಗ್ಸ್ನ ಬೌಲರ್ಗಳು ಸತತವಾಗಿ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನ ಪಡೆಯಲೇಬೇಕಾಗಿದೆ. ಆರಂಭಿಕವಾಗಿ ಮತ್ತೊಮ್ಮೆ ವಿಕಾಸ್ 3ನೇ ಬಾರಿ. ವಿಕಾಸ್ ಅಂತ 3ನೇ ಚೆಂಡು ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲ ಯತ್ನ. ಡಾಟ್ ಬಾಲ್ನ ಸೇರ್ಪಡೆ. 4ನೇ ಬಾರಿ ವಿಕಾಸ್ ಟು ಕಾಂತರಾಜ್. ಕಾಂತರಾಜು ಸ್ಟ್ರೈಕರ್ ಅಲ್ಲಿ. ಬಹಳ ಸುಗಮ ರೀತಿಯ ಶರವೇಗದಲ್ಲಿ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಡಾಟ್ ಬಾಲ್ನ ಸೇರ್ಪಡೆ. ಅಲ್ಲಿ ದಯವಿಟ್ಟು ಕಾಲೇಜಿನ ವಿದ್ಯಾರ್ಥಿನಿಗಳು ಗಮನಿಸಿಕೊಳ್ಳಿ. ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಮೈದಾನದ ಒಳಭಾಗದಿಂದ ಯಾರು ಕೂಡ ಓಡಾಡಬೇಡಿ. ತಮಗೆ ಕಾಲೇಜ್ಗೆ ತೆರಳಲು ದೇವಸ್ಥಾನದ ಹತ್ರ ಎಂಟ್ರೆನ್ಸ್ ಇದೆ, ಪ್ರವೇಶ ಇದೆ, ಅಲ್ಲಿಂದ ಪಡ್ಕೊಳ್ಳಿ. ದಯವಿಟ್ಟು ಆಟಗಾರರಿಗೆ ಅಡಚಣೆಯನ್ನು ಮಾಡಬೇಡಿ. ಬಹಳಷ್ಟು ರೀತಿಯ ಹೊಡೆತ. ಲಾಂಗ ನಡುವೆ ಒಂಟಿ ಓಟಗಳಿಗೆ ಎಷ್ಟು ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 3ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು
ಆರಂಭಿಕ ಅವರಿಗಾಗಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ವಿಕಾಸ್ ಟು ರಘು. ಬಹಳಷ್ಟು ರೀತಿಯ ಹೊಡೆತ. ಫೈನ್ ಲೆಗ್ ನಡುವೆ ಒಂಟಿ ಓಟಗಳಿಗಷ್ಟು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 4. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ಅಲ್ಲಿ ಗೇಟ್ ಅನ್ನ ಕ್ಲೋಸ್ ಮಾಡಿ ದಯವಿಟ್ಟು ಕಾಲೇಜಿನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಈಗಾಗಲೇ ನಾವು ಪದೇ ಪದೇ ಅನೌನ್ಸ್ ಮಾಡ್ತಾನೆ ಇದ್ದೇವೆ. ತಾವು ಬರ್ತಾನೆ ಇದ್ದೀರಿ. ಯಾರು ಕೂಡ ಮೈದಾನದ ಒಳಭಾಗದಿಂದ ಪ್ರವೇಶನ ಕಾಣುವಂತಿಲ್ಲ. ಅಲ್ಲಿ ಹಿಂಬದಿಯಲ್ಲಿ ದೇವಸ್ಥಾನ ಇದೆ, ಅಲ್ಲಿಂದ ಪ್ರವೇಶವನ್ನು ಕಾಣಿ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 4. ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ ಹೊಸ ಬೌಲರ್ ಮೋಹನ್ 2ನೇ ಓವರ್ಗಾಗಿ. ಬಹಳಷ್ಟು ರೀತಿಯ ಎಸೆತ ಶಾರ್ಟ್ ಎಕ್ಸ್ಟ್ರಾ ಕವರ್ ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. 29ಕ್ಕೆ 34 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 29ಕ್ಕೆ 34. 2ನೇ ಬಾರಿ ಮೋಹನ್ ಎಸೆತ 2ನೇ ಚೆಂಡು ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ. ಲಾಂಗ್ ಆಫ್ ನಡುವ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ರಘು ಇನ್ನಿಂಗ್ಸ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ಮೋಹನ್ಗೆ ಆರಂಭಿಕ ಯಶಸ್ಸು ಲಭಿಸ್ತಾ ಇದೆ. ಕುವೆಂಪು ವೈಚಾರಿಕತೆಯ ಆರಂಭಿಕ ಕೊಂಡಿ ಕಳಚಿ ಬೀಳ್ತಾ ಇದೆ ರಘುರವರ ಮುಖ್ಯವಾಗಿ. ಹೊಸ ದಾಂಡಿಗನ ಎಂಟ್ರಿಯನ್ನ ಕಂಡುಕೊಳ್ತಾ ಇದ್ದ ಮೆಂಡಿಸ್ ಬಾಬು ಹೊಸ ದಾಂಡಿಗನ ರೂಪದಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಕಾಂತರಾಜು ಹಾಗೂ ಮೆಂಡಿಸ್ ಬಾಬು ಪಂದ್ಯಾಟವನ್ನು ಉಳಿಸಿಕೊಡುವ ನಿಟ್ಟಿನಲ್ಲಿ ಹೊಂದಾಣಿಕೆ ಜೊತೆ ಆಟನ ಆಡಬೇಕಾಗಿದೆ. ಈಗಾಗಲೇ ನಾ ಈ ಮೊದಲು ಹೇಳಿದ ಹಾಗೆ ಕಲ್ಕೆರೆ ಕಿಂಗ್ಸ್ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಸತತವಾಗಿ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನು ಪಡೆದ್ರೆ ಮಾತ್ರ ಕಲ್ಕೆರೆ ಕಿಂಗ್ಸ್ಗೆ ಗೆಲುವಿನ ಲೆಕ್ಕಾಚಾರ ಇರ್ತದೆ. ಮತ್ತೊಮ್ಮೆ ಮೋಹನ್ 3ನೇ ಬಾರಿ ಮೆಂಡಿಸ್ ಸ್ಟ್ರೈಕರ್ ಅಲ್ಲಿ. ವಿಶಿಷ್ಟ ಶೈಲಿಯಲ್ಲಿ ಆಡುವ ಹಂತದಲ್ಲಿ ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 3 ಚೆಂಡು 2ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ಪ್ರತಿಯೊಂದು ಡಾಟ್ ಬಾಲ್ ಕುವೆಂಪು ವೈಚಾರಿಕತೆಗೆ ಒತ್ತಡವನ್ನು ಹೆಚ್ಚಿಸ್ತಾ ಇದೆ. ಬಹಳಷ್ಟು ರೀತಿಯ ಎಸೆತ. ಮತ್ತೊಮ್ಮೆ ವಿಶಿಷ್ಟ ಶೈಲಿಯಲ್ಲಿ ಆಡುವ ಹಂತದಲ್ಲಿ ಮೆಂಡಿಸ್ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 2 ಚೆಂಡು 2ನೇ ಓವರ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. 5ನೇ ಬಾರಿ ವೈಟ್ ಬಾಲ್ ಸೂಚನೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಅಲ್ಲಿ 3ನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ ಕಲ್ಕೆರೆ ಕಿಂಗ್ಸ್ ನ ಕ್ಯಾಪ್ಟನ್. ಅಲ್ಲಿ ವೈಡ್ಗಾಗಿ ಪರಿಶೀಲಿಸ್ತಾ ಇದ್ದಾರೆ ತೃತೀಯ ನಿರ್ಣಾಯಕರು. ನೇರ ನಿರ್ಣಾಯಕರು ಮಧು ಈಗಾಗಲೇ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅತ್ಯುತ್ತಮವಾಗಿ ತೀರ್ಪುಗಾರಿಕೆಯನ್ನ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಪ್ರಸ್ತುತ ನಿನ್ನೆದಿಂದಲೂ ಕೂಡ GBI ಈಸ್ಟ್ ಪ್ರೀಮಿಯರ್ ಲೀಗ್ ಅಲ್ಲೂ ಕೂಡ ಬಹಳ ಉತ್ತಮ ರೀತಿಯ ಒಂದು ಕಾಯಕವನ್ನು ಮುಂದುವರಿಸ್ತಾ ಇದ್ದಾರೆ. ಗುಡ್ ಬಾಲ್. ಈಗಾಗಲೇ ನಾ ಈ ಮೊದಲು ಹೇಳಿದ ಹಾಗೆ ಮಗ್ದಿ ಫ್ರಮ್ ದಾಸರಳ್ಳಿ ಯಾವುದೇ ಒಂದು ಕಪ್ಪು ಚುಕ್ಕೆಲ್ಲ ಕಾಯಕವನ್ನು ಮುಂದುವರಿಸ್ತಾ ಇದ್ದಾರೆ. ಸದ್ಯ ಈಗ ರಿವ್ಯೂ ವೇಸ್ಟ್ ಆಗಿದೆ. ರಿವ್ಯೂ ಓಕೆ. ಅಂತಿಮ ಚೆಂಡಿಗಾಗಿ ಕೊನೆಯ ಬಾರಿ ತಂಡದ ಒಟ್ಟು ಮೊತ್ತ 4.
ಬಹಳ ಸುತ್ತಮ ರೀತಿಯ ಎಸೆತ ತನ್ನ ಮೂಲಕವಾಗಿ 2 ಓವರ್ ಮುಕ್ತಾಯದ ಬಳಿಕ 4 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ ಕುವೆಂಪು ವೈಚಾರಿಕತೆ. 1 ವಿಕೆಟ್ ನಷ್ಟಕ್ಕೆ ಮೇಡಿನ್ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು ಮೋಹನ್. 24ಕ್ಕೆ 34 ಓಟಗಳು ಬರಬೇಕಾಗಿದೆ. हेलो चेक भाई करण गया. ಇಪ್ಪತ್ನಾಲ್ಕಕ್ಕೆ 34 ಓಟಗಳು ಬರಬೇಕಾಗಿದೆ. ಭರತ್ ಎಸೆದ ಚೆಂಡು ನಾಲ್ಕೋಟದ ಸೇರ್ಪಡೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಆಸಿಫ್. 2 ಗಂಟೆ ಬರ್ತಾನೆ. ನೀವು ಫೋನ್ ಮಾಡಿ ಹೇಳ, ಆಮೇಲೆ ಸ್ಟಾಪ್ ಮಾಡ್ತೀನಿ. ಓಕೆ. ಮತ್ತೊಮ್ಮೆ ಭರತ್ 2ನೇ ಬಾರಿ. ಬಳಸಿದ ರೀತಿಯ ಹೊಡೆತ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಲಾಂಗ್ ಆನ್ ನಡುವೆ ಒಂಟಿ ಓಟ. 2ನೇ ಓಟವನ್ನು ದಾಖಲಿಸುವಂತಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ ಪೂರೈಸುವ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು ಕಾಂತರಾಜ್ ಮತ್ತು ಮೆಂಡಿಸ್. ಬಳಸಿದ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಸಾಗಿ ಬರ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ತಂಡದ ಒಟ್ಟು ಮೊತ್ತ 10ಕ್ಕೆ ತಲುಪ್ತಾ ಇದೆ 3ನೇ ಓವರ್ನ ಚಾಲ್ತಿಯಲ್ಲಿ. 22ಕ್ಕೆ 28 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ ಕುವೆಂಪು ವೈಚಾರಿಕತೆಗೆ. 3ನೇ ಬಾರಿ ಭರತ್ ಟು ಕಾಂತರಾಜ್. ಲೋ ಓವರ್ ಫುಲ್ ಟಾಸ್ ಚೆಂಡು ಡಿ ಪ್ರೇಕ್ಷಕರ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಈಗ 11ಕ್ಕೆ ತಲುಪ್ತಾ ಇದೆ 3ನೇ ಓವರ್ನ ಚಾಲ್ತಿಯಲ್ಲಿ. 2 ಗಂಟೆಯಿಂದ 5 ಗಂಟೆವರೆಗೆ ಕಾಲೇಜಿನಲ್ಲಿ ಪರೀಕ್ಷೆ ಸಾಗಿ ಬರಲಿಕ್ಕಿದೆ. ಈ ನಿಟ್ಟಿನಲ್ಲಿ 2 ರಿಂದ 5 ಗಂಟೆವರೆಗೆ ಕಾಮೆಂಟ್ರಿ ಇರೋದಿಲ್ಲ. ಸ್ಟೆಪ್ ಔಟ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ. ಲಾಂಗ ನಡುವ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಕೇವಲ ಲೈವಲ್ಲಿ ಮಾತ್ರ ಧ್ವನಿ ಬರುತ್ತೆ, ಕ್ರೀಡಾಂಗಣದ ಒಳಭಾಗದಲ್ಲಿ ಕಾಮೆಂಟ್ರಿ ಇರೋದಿಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ಈಗಾಗಲೇ ಮೆಂಡಿಸ್ನ ವಿಕೆಟ್ ನೆಲ ಕೆವಳುತ್ತಾ ಇದೆ. ತಂಡದ ಒಟ್ಟು ಮೊತ್ತ 11 ಓಟಗಳು 2 ವಿಕೆಟ್ ನಷ್ಟಕ್ಕೆ. ಅಂತಿಮ 2 ಚೆಂಡು 3ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ಹೊಸ ದಾಂಡಿಗ ಅಲ್ಲೂನ ಎಂಟ್ರಿ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. 20ಕ್ಕೆ 27 ಓಟಗಳು ಬರಬೇಕಾಗಿದೆ. ಒಂದು ಹಂತದಲ್ಲಿ 36ಕ್ಕೆ 38. ಪ್ರಸ್ತುತ ಈಗ 20ಕ್ಕೆ 27 ಓಟಗಳು ಬರಬೇಕಾಗಿದೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿ ವಿಳಂಬ ಆಗ್ತಾ ಇದೆ. ಅಂಪೈರ್ ಸೂಚನೆ ಕೊಡಿ ದಯವಿಟ್ಟು. ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಫೈನಲ್ ಆಗಿ ನಡುವ ಒಂಟಿ ಓಟ. 2ನೇ ಓಟವನ್ನು ದಾಖಲಿಸುವಂತಲ್ಲಿ ಯಶಸ್ವಿಯಾಗಿ ಪೂರೈಸ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಜಾಣ್ಮೆಯ ದಾಂಡಿಗತನವನ್ನು ಅಲ್ಲೂ ತೋರ್ಪಡಿಸ್ತಾ ಇದ್ದಾರೆ. 2 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ ಈಗ 13ಕ್ಕೆ ತಲುಪ್ತಾ ಇದೆ. 19ಕ್ಕೆ 25 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಕುವೆಂಪು ವೈಚಾರಿಕತೆಗೆ. ಮತ್ತೊಮ್ಮೆ ಭರತ್ ಕೊನೆಯ ಬಾರಿ. ಅಲ್ಲೋಗ್ಯಸಂತ ಚೆಂಡು ಲಾಂಗ ನಡುವ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಸುಲಭದ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖ್ಯವಾಗಿ
ಮೂರನೇ ಉದ್ದರಿ ನೆಲಕ್ಕೆ ಉಳುತ್ತಾ ಇದೆ. ಅಲ್ಲೂ ಬ್ಯಾಕ್ ಟು ದ ಪೆವಿಲಿಯನ್. 18ಕ್ಕೆ 25 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ ಕುವೆಂಪು ವೈಚಾರಿಕತೆಗೆ. ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಕೆಆರ್ ಪುರ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಜಿಬಿಎ ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಒಂದು ದಾಖಲೆಯ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ನಾಳೆ ದಿನ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸುವ ತಂಡಕ್ಕೆ 3 ಲಕ್ಷ ನಗದಿನ ಜೊತೆಗಾಗಿ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸುತ್ತಿದ್ದಾರೆ. ರನ್ನರ್ಸ್ ಅಪ್ ಗಾಗಿ 2 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನಕ್ಕಾಗಿ 1 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, ಮ್ಯಾನ್ ಆಫ್ ದಿ ಸೀರೀಸ್ ಗಾಗಿ ಬೈಸಿಕಲ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ವಿಕೆಟ್ ಕೀಪರ್, ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಕ, ಈ ರೀತಿಯಾಗಿ ವಿಶೇಷ ಬಹುಮಾನವನ್ನು ಕೊಡ ಮಾಡ್ತಾ ಇದೆ ಜಿಬಿಐ ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್. ಆ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಕೆ.ಟಿ. ರಾಜ್ಕುಮಾರ್ ಅವರ ಒಂದು ಮುಂದಾಳತ್ವದಲ್ಲಿ ಶ್ರೀಯುತ ಡಿ.ಕೆ. ಮೋಹನ್ ಬಾಬುರವರ ಆಶೀರ್ವಾದದೊಂದಿಗೆ ಈ ಒಂದು ಯಶಸ್ವಿ ಕ್ರೀಡಾ ಟೂರ್ನಿ ಸಾಗಿ ಬರ್ತಾ ಇದೆ. ಗ್ಲಾಡ್ವಿನ್, ಮಗಿ ಹಾಗೂ ಸಾಕಷ್ಟು ಸ್ನೇಹಿತ ವರ್ಗ ಈ ಒಂದು ಕ್ರೀಡಾ ಟೂರ್ನಿಗಾಗಿ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವರಿಗೆ ಜಿಬಿಐ ಸೋಷಿಯಲ್ ಆರ್ಗನೈಸೇಷನ್ ಧನ್ಯವಾದವನ್ನು ಸಮರ್ಪಿಸ್ತಾ ಇದೆ. ವಿಕಾಸ್ ಎಸ್ ಅಂತ ಚೆಂಡು ಬ್ಯಾಕ್ ಟು ಬೌಲರ್ ಸಾಡವನ್ನು ಆಡಿದ್ರು. ಲಾಂಗ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 14, 17ಕ್ಕೆ 24 ಓಟಗಳು ಬರಬೇಕಾಗಿದೆ. ಇಲ್ಲಿ ಕುವೆಂಪು ವೈಚಾರಿಕತೆ ಜಯಿಸಬೇಕಾದ್ರೆ ಬೌಂಡ್ರಿ ಸಿಕ್ಸರ್ ಪ್ರಸ್ತುತವಾಗಿ ಬರಲೇಬೇಕಾಗಿದೆ. 17ಕ್ಕೆ 24. ವಿಕಾಸ್ ಎಸ್ ಅಂತ ಎರಡನೇ ಚೆಂಡು ಕವರ್ಸ್ ನಡುವ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಅಂತಿಮ 16ಕ್ಕೆ 23 ಓಟಗಳು ಬರಬೇಕಾಗಿದೆ. 16ಕ್ಕೆ 23, ತಂಡದ ಒಟ್ಟು ಮೊತ್ತ 15. ಮೂರನೇ ಬಾರಿ ವಿಕಾಸ್ ಟು ಕಾಂತ. ಕಾಂತಗೆ ಸಂದ ಚೆಂಡು ವಿಶಿಷ್ಟ ಶೈಲಿಯಲ್ಲಿ ಆಡುವಂತದಲ್ಲಿ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಸೇರ್ಪಡೆ. ಕಾಂತರಾಜ್ ಇಲ್ಲಿ ಶಕ್ತಿ ಅಂದಲ್ಲ ಯುಕ್ತಿಯಿಂದ ಒಂದು ದಾಂಡಿಗತನವನ್ನು ತೋರ್ಪಡಿಸ್ತಾ ಇದ್ದಾರೆ. ಸ್ವೀಪ್ ಮಾಡುವ ಮುಖ್ಯವಾಗಿ 4 ಓಟವನ್ನು ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ 19ಕ್ಕೆ ತಲುಪ್ತಾ ಇದೆ. ಅಂತಿಮ 15ಕ್ಕೆ 19 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 15ಕ್ಕೆ 19 ಮತ್ತೊಮ್ಮೆ ವಿಕಾಸ್. ವಿಕಾಸ್ ಎಸ್ ಅಂತ 4ನೇ ಚೆಂಡು ಮಿಡ್ ವಿಕೆಟ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 20ಕ್ಕೆ ತಲುಪ್ತಾ ಇದೆ. 14ಕ್ಕೆ 18. ಐದನೇ ಬಾರಿ ಬಹಳ ಸುತ್ತಮರತಿ ಆಟ. ಫೈನ್ ಲೆಗ್ ನಡುವೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸುಂದರತೆ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ ಕಲ್ಕೆರೆ ಕಿಂಗ್ಸ್ ಪರವಾಗಿ ಕ್ಷೇತ್ರ ರಕ್ಷಕ. ತಂಡದ ಒಟ್ಟು ಮೊತ್ತ 21. 4ನೇ ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. 13ಕ್ಕೆ 17. 13 balls, 17 runs required now. ಕೊನೆಯ ಬಾರಿ ಕಾಂತರಾಜ್ ಸ್ಟ್ರೈಕರ್ ಅಲ್ಲಿ. ವಿಕಾಸ್ ಎಸ್ ಅಂತ ಅಂತಿಮ ಚೆಂಡು ಲಾಂಗ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 22. 4 ಓವರ್ ಮುಕ್ತಾಯದ ಬಳಿಕ 3 ವಿಕೆಟ್ ನಷ್ಟಕ್ಕೆ.
16 ಅವಶ್ಯಕತೆ. ಅಲ್ಲಿ ಲಾಂಗನ್ ಅಲ್ಲಿ ಇರ್ತಕ್ಕಂಥ ಫೀಲ್ಡರ್ ದಯವಿಟ್ಟು ಅಲ್ಲಿ ನಾಯನ್ನ ಓಡಿಸಿ ಪ್ಲೀಸ್. ಕ್ಯಾಚ್ ಅನ್ನ ಪಡ್ಕೊಳ್ಳೋ ಸಮಯದಲ್ಲಿ ಬೇಕಾದ್ರೆ ಅಲ್ಲಿ ಅಡಚಣೆ ಆಗ್ಬೋದು. ಹನ್ನೆರಡು 16 ಅವಶ್ಯಕತೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಒಮ್ಮೆ ಮಾತ್ರ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರ್ತದೆ. ಅದು 3 ಓವರ್ನಲ್ಲಿ. ಪದೇ ಪದೇ ಯಾರು ಕೂಡ ಪ್ರವೇಶವನ್ನು ಕಾಣುವಂತಿಲ್ಲ, ದಯವಿಟ್ಟು ಸಹಕರಿಸಿ. ಮೋಹನ್ 5ನೇ ಓವರ್ಗಾಗಿ 12ಕ್ಕೆ 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಕುವೆಂಪು ವೈಚಾರಿಕತೆಗೆ. ಕಾಂತ್ರಾ ಸ್ಟ್ರೈಕರ್ ಅಲ್ಲಿ ಕಾಂತ ಗೆಸ್ತಂತ ಚೆಂಡು ಲಾಂಗ್ ಆಫ್ ನಾಡು 20 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 11ಕ್ಕೆ 15 ಓಟಗಳು ಬರಬೇಕಾಗಿದೆ. 11ಕ್ಕೆ 15. ಎರಡನೇ ಬಾರಿ ಮೋಹನ್ ಟು ಮಹೇಶ. ಬಹಳ ಸುಗಮ ರೀತಿಯ ಹೊಡೆತ. ಲಾಂಗ್ ಆನ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬಿರುಸಿನ ಸಿಕ್ಸರ್. ಮಹೇಶ್ ದಾಂಡಿನ ಮುಖ್ಯವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6 ಓಟದ ಸೇರ್ಪಡ. 10ಕ್ಕೆ 9 ಓಟಗಳು ಬರಬೇಕಾಗಿದೆ ಕುವೆಂಪು ವೈಚಾರಿಕದ ಪಂದ್ಯಾಟವನ್ನು ಜಯಿಸುವ ನಿಟ್ಟಿನಲ್ಲಿ. 10ಕ್ಕೆ 9. ಆಸಿಫ್ ಅಸ್ಗರ್ ಮಾಲೀಕದ ಒಂದು CR7 ಅಫಿಷಿಯಲ್ಸ್ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ದೂರದ ಮುಂಬೈ ಪರಿಸರದ ಕ್ಯಾಮ್ರಾಮನ್ಗಳು ತಮ್ಮ ಕೈ ಚಳಕವನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಪೂರ್ಣಕವಾಗಿ ಬಿದ್ದಿರತಕ್ಕಂಥ ಚೆಂಡು ಲಾಂಗ ನಡುವ 20 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 30ಕ್ಕೆ ತಲುಪ್ತಾ ಇದೆ. 3 ವಿಕೆಟ್ ಆಘಾತದ ಬಳಿಕವಾಗಿ 9ಕ್ಕೆ 8 ಓಟಗಳು ಬರಬೇಕಾಗಿದೆ. 9ಕ್ಕೆ 8. ಬಹಳ ಸುತ್ತಮ ರೀತಿಯ ಹೊಡೆತ. ಲಾಂಗ್ ಆಫ್ ನಡುವೆ 1 ಓಟದ ಪೂರೈಕೆ ಆಗ್ತಾ ಇದೆ. 8ಕ್ಕೆ 7 ಓಟಗಳು ಬರಬೇಕಾಗಿದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಔಟರ್ ಎಡ್ಜ್ ಆಗಿತ್ತು. ಕೊನೆಯ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. 2 ಓಟದ ಪೂರೈಕೆ ಕೂಡ. ಅಲ್ಲಿ ಎಲ್ಲ ತಂಡದ ದಾಂಡಿಗರಿಗೆ ಒಂದು ಸುವರ್ಣ ಅವಕಾಶ ಇದೆ. ಲಾಂಗನ್ ನಲ್ಲಿ ಏನು ಜಾಯ್ಸನ್ ಚಾಲೆಂಜರ್ಸ್ ಮಾಲೀಕರ ಒಂದು ಕಟ್ಔಟ್ ಇದೆ. ಜಾಯ್ಸನ್ ಬಾಲ್ರಾಜ್ ಇವರ ಒಂದು ಫ್ಲೆಕ್ಸ್ಗೆ ಚೆಂಡು ತಾಗಿದ್ರೆ 1,000 ನಗದಿನ ಘೋಷಣೆ. 6ಕ್ಕೆ 5. ಜಾಯ್ಸನ್ ಬಾಲ್ರಾಜ್ ಪಟೇಲ್ ಅವರ ಒಂದು ಬ್ಯಾನರ್ ಇದೆ ಲಾಂಗನ್ ನಡುವೆ. ಯಾವುದೇ ತಂಡದ ದಾಂಡಿಗ ಆ ಒಂದು ಬ್ಯಾನರ್ಗೆ ಚೆಂಡು ತಾಗಿದ್ರೆ 1,000 ನಗದಿನ ಘೋಷಣೆ ಆಗ್ತಾ ಇದೆ. ಆನಂದ್ಪುರ ವಾರ್ಡಿನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೂಡ ಶ್ರೀಯುತ ಜಾಯ್ಸನ್ ಬಾಲ್ರಾಜ್ ಪಟೇಲ್. ಆ ಒಂದು ಬ್ಯಾನರ್ಗೆ ಚೆಂಡು ತಾಗಿದ್ರೆ, ಸಿಕ್ಸರ್ ಅನ್ನ ದಾಖಲಿಸಿದ್ರೆ ಯಾವುದೇ ತಂಡದ ಯಾವುದೇ ಒಬ್ಬ ದಾಂಡಿಗ ಆ ದಾಂಡಿಗನಿಗೆ 1,000 ನಗದನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ಶ್ರೀಯುತ ಜಾಯ್ಸನ್ ಬಾಲ್ರಾಜ್ ಪಟೇಲ್, ಆನಂದಪುರದ ಪ್ರಬಲ ಟಿಕೆಟ್ ಆಕಾಂಕ್ಷಿ. ತಂಡದ ಒಟ್ಟು ಮೊತ್ತ 33. ಅಂತಿಮ 6ಕ್ಕೆ 5 ಓಟಗಳು ಬರಬೇಕಾಗಿದೆ. 6ಕ್ಕೆ 5.
6 5 ಅವಶ್ಯಕತೆ. ಇಲ್ಲಿ ಪಂದ್ಯಾಟವನ್ನ ಕಲ್ಕೆರೆ ಕಿಂಗ್ಸ್ ಜಯಿಸಬೇಕಾದ್ರೆ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನ ಪಡೆಯಲೇಬೇಕಾಗಿದೆ. 6-5 ಕಿರಣ್ ಎಸ್ಕಾರ್ಕಿಯಲ್ಲಿ ಕಾಂತ್ರಾ ಸ್ಟ್ರೈಕರ್ ಅಲ್ಲಿ. ಪಂದ್ಯಾಟವನ್ನು ಮುಂದುವರಿಸಿ ಬಹಳ ಸುಗಮ ರೀತಿಯ ಒಂದು ಎಸೆತ ಬೀಸುವ ಪ್ರಯತ್ನದಲ್ಲಿ ಕೇವಲ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಐದಕ್ಕೆ 4 ಓಟಗಳು ಬರಬೇಕಾಗಿದೆ. 5ಕ್ಕೆ 4. ಎರಡನೇ ಬಾರಿ ಮಹೇಶ್ ಕೆಸಂತ ಚೆಂಡು. ಬಹಳ ಉತ್ತಮ ರೀತಿಯ ಆಟ, ಜಾಣ್ಮೆ ಆಟ, ತಟ್ಟಿ ಮುಟ್ಟಿ ಕವರ್ಸ್ ಆಡುವ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ 4 ಚೆಂಡುಗಳ ಮುಂದೆ. ಕಳೆದ ಓವರ್ನಲ್ಲಿ ಸ್ಫೋಟಕ 6 ಅನ್ನ ಮಹೇಶ ದಾಖಲಿಸಿದ್ರು. ಕಿರಣ್ ಎಸೆಂತ ಚೆಂಡು ಎಕ್ಸ್ಟ್ರಾ ಕವರ್ನ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. 3ಕ್ಕೆ 2, 3 balls 2 runs ರಿಕ್ವೈರ್ಡ್ ನೌ. ಜಯದ ಹೊಸ್ತಿಲತಾ ಕುವೆಂಪು ವೈಚಾರಿಕತೆ. ಇನ್ನೂ ಕೂಡ ಇಲ್ಲಿ ಕಲ್ಕೆರೆ ಕಿಂಗ್ಸ್ಗೆ ಅವಕಾಶ ಇದೆ, ಸುವರ್ಣ ಅವಕಾಶ ಇದೆ. ತಾವು ಸತತವಾಗಿ ಡಾಟ್ ಬಾಲ್ ಅನ್ನ ಎಸೆದ್ರೆ ಮಾತ್ರ ಇಲ್ಲಿ ಗೆಲುವಿಗೆ ಅವಕಾಶ ಇರ್ತದೆ ಕೂಡ. ಇಲ್ಲಿ ಕಿರಣ್ ಜಾಣ್ಮೆ ಎಸ್ಕಾರಿಕೆಯನ್ನು ತೋರ್ಪಡಿಸಬೇಕಾಗ್ತದೆ. 3ಕ್ಕೆ 2, 4ನೇ ಬಾರಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. ಪಂದ್ಯಾಟ ಟೈ ಆಗ್ತಾ ಇದೆ, ಸರಿ ಸಮಾನ ಆಗ್ತಾ ಇದೆ. ಅಕಸ್ಮಾತ್ ಇಲ್ಲಿ ಪಂದ್ಯಾಟ ಟೈ ಆದ್ರೆ 2 ತಂಡಕ್ಕೂ ಸಮಾನ ಅಂಕವನ್ನು ಹಂಚಲಾಗುವುದು. ಗಮನಿಸಿಕೊಳ್ಳಿ, ಪಂದ್ಯಾಟ ಟೈ ಆದಲ್ಲಿ 2 ತಂಡಕ್ಕೂ ಈಕ್ವಲ್ ಪಾಯಿಂಟ್ ಅನ್ನ ನಮ್ಮ ಆಯೋಜಕರು ನೀಡಲಿಕ್ಕಿದ್ದಾರೆ. 2ಕ್ಕೆ 1, 2 balls 1 runs ರಿಕ್ವೈರ್ಡ್ ನೌ. ಮತ್ತೊಮ್ಮೆ ಕಿರಣ್ ಟು ಕಾಂತರಾಜು. ಬಹಳ ಸುಗಮ ರೀತಿಯ ಎಸೆತ, ತನ್ಮೂಲಕವಾಗಿ ರನ್ಔಟ್ ಮುಖ್ಯವಾಗಿ 4ನೇ ವಿಕೆಟ್ ನೆಲಕ್ಕೆ ಉಳಿತಾ ಇದೆ. 1ಕ್ಕೆ 1 ಪಂದ್ಯಾಟ ಅಕಸ್ಮಾತ್ ಟೈ ಆದ್ರೆ 2 ತಂಡಕ್ಕೂ ಸಮಾನ ಅಂಕವನ್ನ ಕೊಡ ಮಾಡ್ಲಿಕ್ಕಿದ್ದಾರೆ ಇಲ್ಲಿ ಆಯೋಜಕರು. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಕಾಂತರಾಜು ಆರಂಭಿಕ ಸರದಿ ಆಟಗಾರರಾಗಿ ಕಣಕ್ಕಿಳಿದಿದ್ರು. ಬಹುಶಃ ಇಲ್ಲಿ ಒಂದು ಪಂದ್ಯಾಟವನ್ನು ಜಯಿಸಿಕೊಟ್ರ ಕುವೆಂಪು ವೈಚಾರಿಕತೆಗೆ ಹೀರೋ ಆಗ್ಲಿಕ್ಕಿದ್ದಾರೆ. ಇಲ್ಲವಾದಲ್ಲಿ ಅವರ ಆಟ ವ್ಯರ್ಥವಾಗ್ಲಿಕ್ಕಿದೆ. 1ಕ್ಕೆ 1 ಮತ್ತೊಮ್ಮೆ ಎಸ್ಕಾರಿಕೆಯಲ್ಲಿ ಕಿರಣ್ ಎಸೆದ ಅಂತಿಮ ಚೆಂಡು ಕಟ್ ಮಾಡುವ ಹಂತದಲ್ಲಿ ಕಾಂತರಾಜು ಆರಂಭಿಕ ಸರದಿ ಆಟಗಾರನಾಗಿ ಕಣಕ್ಕಿಳಿದು ಕುವೆಂಪು ವೈಚಾರಿಕತೆಗೆ ಪಂದ್ಯಾಟವನ್ನು ಜಯಿಸಿಕೊಡ್ತಾ ಇದ್ದಾರೆ. ಆ ಒಂದು ತಂಡಕ್ಕೆ ಮೊದಲಾಗಿ ನಾವು ಆಯೋಜಕರ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಕಲ್ಕೆರೆ ಕಿಂಗ್ಸ್ಗೂ ಕೂಡ ಮುಂದಿನ ಪಂದ್ಯಾಟದಲ್ಲಿ ಶುಭವಾಗಲಿ ಅಂತ ಶುಭ ಹಾರೈಕೆ ನುಡಿಯನ್ನ ನುಡಿತಾ ಇತ್ತ ಪಂದ್ಯಾಟ ಮುಕ್ತವನ್ನ ಕಂಡುಕೊಳ್ತಾ ಇದ್ರೆ ಅಥವಾ ವೀಕ್ಷಕ ವರ್ಣೆಯಲ್ಲಿ ಬದಲಾವಣೆ ಮಾಡ್ತಾ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಉಮೇಶ್ ಮೆಂಡನ್ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ.